ಈ ವೇದಗಳು ದೇವರನ್ನೇ ಹೇಳ್ತಾ ಇದೆ. ಆದರೆ ನಾವು ತಿಳ್ಕೊಳ್ಬೇಕಲ್ಲ. ಕೃಷ್ಣ ಹೇಳ್ತಾನೆ, ವೇದಶ್ಚ ಸರ್ವೈಹಿ ಅಹಮೇವ ವೇದ್ಯ. ವೇದಗಳು ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಹೇಳಲ್ಲ. ಬ್ರಹ್ಮ ನಾರಾಯಣ, ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ, ದ್ಯಾವಾ ಪೃಥಿವ್ಯೌ ನಾರಾಯಣ, ಕಾಲಶ್ಚ ನಾರಾಯಣ, ದಿಶಶ್ಚ ನಾರಾಯಣ. ನಾರಾಯಣ ಏವೇದಂ ಸರ್ವಂ ಯದ್ಭೂತಂ ಯಚ್ಛ ಭವ್ಯಂ. ಎಂಥವ? ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ, ಏಕೋ ನಾರಾಯಣ. ಅಲ್ಲ, ಇನ್ಯಾರಿಲ್ವಾ? ನ ದ್ವಿತೀಯೋಸ್ತಿ ಕಶ್ಚಿತ್. ಆ ದೇವರನ್ನು ಬಿಟ್ಟು ಉಳಿದ ಎರಡನೆಯ ಸ್ವತಂತ್ರವಾದ ಎಕ್ಸಿಸ್ಟೆನ್ಸ್, ಇರುವಿಕೆ ಯಾರಿಗಿಲ್ಲ. ಯಾರು ಇದ್ದರೂ ಅವರೆಲ್ಲ ಭಗವಂತನ ಅಧೀನ. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾಃ. ವಿಠ್ಠಲನ ಸೇವಕರು, ಕೃಷ್ಣನ ಸೇವಕರು ಉಳಿದವರೆಲ್ಲ. ಹೀಗಾಗಿ ಎಲ್ಲ ವೇದಗಳ ಮೂಲ ತಾತ್ಪರ್ಯ ಭಗವಂತನ ಕಲ್ಯಾಣ ಗುಣಗಳ ಪ್ರತಿಪಾದನೆ. ಕೃಷ್ಣ ಹೇಳಿದ ಎಲ್ಲ ವೇದಗಳು ನನ್ನೇ ಹೇಳಂತೆ. ಆದರೆ ನಾವು ವೇದ ಹೇಳುವಾಗ ಹಾಗನ್ಸಲ್ಲ. ಯಾಕಂದರೆ ಕೆಲವು ಮಂತ್ರ ಗಣಾನಾನ್ತ್ವಾ ಗಣಪತಿಂ, ಅದು ಯಾರನ್ನು ಹೇಳ್ತಾ ಇದೆ? ಗಣಪತಿಯನ್ನು. ಶಂಭವೇ ನಮಃ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕರ್ಣಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇದು ಯಾರನ್ನು ಹೇಳುತ್ತೆ? ಶಿವನ್. ಪ್ರಜಾಪತೆ ನತ್ವದೇತಾನ್ಯನ್ಯೋ, ಇದು ಪ್ರಜಾಪತಿ ಬ್ರಹ್ಮನನ್ನು ಹೇಳುತ್ತೆ. ಇಂದ್ರಂ ವೋ ವಿಶ್ವತಸ್ಪರಿ ಹವಾಮಹೇ, ಇದು ಯಾರು ಹೇಳುತ್ತೆ? ಇಂದ್ರನನ್ನು ಹೇಳುತ್ತೆ. ಕೃಷ್ಣ ಹೇಳ್ತಾನೆ ಎಲ್ಲ ವೇದ ನನ್ನ ಹೇಳುತ್ತೆ. ಆದರೆ ವೇದವನ್ನು ನೋಡಿದಾಗ ಬೇರೆ ಬೇರೆ ದೇವತೆಗಳ ಸ್ತೋತ್ರದಂತೆ, ಸ್ತುತಿಯಂತೆ ಕಾಣ್ತಾ ಇದೆ. ಹಾಗಾದ್ರೆ ನಾವು ಯಾರ ಮಾತು ಕೇಳೋಣ? ಕೃಷ್ಣನ ಮಾತು ಕೇಳೋಣ, ವೇದದ ಮಾತು ಕೇಳೋಣ? ಕೃಷ್ಣ ಹೇಳ್ತಾನೆ, ಯಾರನ್ನ ಹೇಳಿದರೂ ಅಂತರ್ಯಾಮಿಯಾಗಿ ನನ್ನನ್ನೇ ಹೇಳುತ್ತೆ, ನನ್ನ ಪರವಾಗಿಯೇ ಇರುವಂಥದ್ದು. ಯಾರ್ಯಾರ್ದು ಇಂದ್ರ ಚಂದ್ರ ಹೆಸರುಗಳು ಬರ್ತಾ ಇದೆ, ಅದು ಅಮುಖ್ಯ ದೇವತೆಗಳು. ಮುಖ್ಯ ದೇವತೆ ನಾನು, ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಹೇಳಲ್ಲ. ಇದನ್ನು ತಿಳ್ಕೊಳ್ಳೋದು ಹೇಗೆ ಎಂದಾಗ, ವೇದವ್ಯಾಸ ದೇವರು ವೇದಕ್ಕೆ ಅರ್ಥವನ್ನು ಮಾಡುವ ಸಲುವಾಗಿ ಒಂದು ಗ್ರಂಥವನ್ನು ರಚನೆ ಮಾಡಿದ್ರು. ಅದನ್ನು ಬ್ರಹ್ಮಮೀಮಾಂಸ ಅಂತ ಕರೀತಾರೆ. ಅದನ್ನೇ ಬ್ರಹ್ಮಸೂತ್ರಗಳು ಅಂತ ಕರೀತಾ ಇದ್ದಾರೆ. 564 ಸೂತ್ರಗಳನ್ನು ಸತ್ಯವತಿ ಸುತರಾದ ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟು, ನಿಮಗೆ ವೇದಗಳು ಪರಸ್ಪರ ವಿರುದ್ಧ ಇದೆ ಅಂತ ಅನ್ನಿಸಿದರೆ ಈ ಸೂತ್ರಗಳನ್ನು ಅಪ್ಲೈ ಮಾಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗತ್ತೆ.